ನಮಸ್ಕಾರ. ಜಯಂತ ಅನ್ನೋ ಒಬ್ಬ ರೈತ ಇರ್ತಾನಂತೆ. ಆತನ ತೋಟದಲ್ಲಿ ರಾಮು ಅನ್ನೋ ಒಬ್ಬ ವ್ಯಕ್ತಿ ಕೆಲಸವನ್ನ ಮಾಡ್ತಾ ಇರ್ತಾನಂತೆ. ಜಯಂತನ ತೋಟದಲ್ಲಿ ತುಂಬ ಚೆನ್ನಾಗಿ ಹಚ್ಚ ಹಸಿರಾಗಿ ಹುರುಳಿ ಗಿಡ ಬೆಳೆದಿರುತ್ತಂತೆ. ಅಲ್ಲಿ ಒಂದು ನಾಯಿ ಯಾವಾಗಲೂ ಬಂದು ಹುರುಳಿ ಗಿಡದ ಮೇಲೆ ಆಟವನ್ನು ಆಡೋದಕ್ಕೋಗಿ ಎಲ್ಲ ಬಳ್ಳಿಯನ್ನು ಹಾಳು ಮಾಡ್ತಾ ಇರುತ್ತಂತೆ. ಅದನ್ನು ನೋಡಿದಂತಹ ಜಯಂತ ಸಿಟ್ಟಿನಿಂದ ಕೋಲನ್ನು ತೆಗೆದುಕೊಂಡೋಗಿ ಆ ನಾಯಿಗೆ ಹೊಡಿತಾನಂತೆ. ಆಗ ನಾಯಿಯ ಕಾಲಿಗೆ ತುಂಬ ಪೆಟ್ಟಾಗಿ ನಾಯಿ ಕುಂಟುತ್ತಾ ಓಡಿ ಹೋಗಿ ಕುಯ್ ಕುಯ್ ಅಂತ ಹೇಳ್ಬಿಟ್ಟು ಬಡ್ಕೋತಾ ಇರ್ತದಂತೆ. ಅದನ್ನು ನೋಡಿದಂತಹ ರಾಮಣ್ಣ, ಅಯ್ಯೋ ಯಾವುದೋ ನಾಯಿಗೆ ಏಟಾಗಿರಬೇಕು, ತುಂಬ ಅಳ್ತಾ ಇದೆಯಲ್ಲ ಹೊಲದಲ್ಲಿ ತೋಟದಲ್ಲಿ, ಏನು ಮಾಡೋದು ಅಂತ ಹೋಗಿ ನೋಡ್ತಾನಂತೆ. ಅಲ್ಲಿ ನಾಯಿ ಕುಂಟುತ್ತಾ ತುಂಬ ಅಳ್ತಾ ಇರುತ್ತಂತೆ. ಅದನ್ನು ನೋಡಿ ಕರುಣೆ ಬಂದಂತಹ ರಾಮು ಏನು ಮಾಡ್ತಾನಂತೆ, ಆ ನಾಯಿಯ ಕಾಲಿಗೆ ಬಟ್ಟೆಯನ್ನು ಸುತ್ತಿ ಎತ್ತಿ ಮುದ್ದಾಡ್ತಾ ಇರ್ತಾನಂತೆ. ನೋವಾಗ್ತಿದ್ಯಾ ಅಂತ ಕೇಳ್ತಾ ಇರ್ತಾನಂತೆ. ಅದನ್ನು ನೋಡಿದಂತಹ ಜಯಂತ, ಏನು ಮಾಡ್ತಿದ್ಯಾ ರಾಮು ನೀನು? ಆ ನಾಯಿಗೆ ಹೊಡೆದಿದ್ದು ನಾನೇನೆ. ಪದೇ ಪದೇ ಬಂದು ತೋಟದಲ್ಲಿ ಬಳ್ಳಿನೆಲ್ಲ ಹಾಳು ಮಾಡಿ ನನ್ನ ಹುರುಳಿಕಾಯಿನೆಲ್ಲ ಹಾಳು ಮಾಡ್ತಾ ಇದೆ. ನಿನಗೇನು ಮಾಡೋದಕ್ಕೆ ಕೆಲಸ ಇಲ್ವಾ? ಆ ನಾಯಿಗೆ ಬಟ್ಟೆ ಸುತ್ತಕೊಂಡು ಅದ್ರ ಜೊತೆ ಚಕ್ಕಂದ ಆಡ್ಕೊಂಡು ಕೂತ್ಕೊಂಡಿದ್ಯಾ ನೀನು ಅಂತ ಚೆನ್ನಾಗಿ ಬೈತಾನಂತೆ. ಅದನ್ನು ನೋಡಿ ತುಂಬ ಬೇಜಾರಾಗ್ಬಿಟ್ಟು, ಪರವಾಗಿಲ್ಲ, ಮತ್ತೆ ನಿಮ್ಮ ತೋಟಕ್ಕೆ ನಾಯಿ ಬರದ ರೀತಿಯಲ್ಲಿ ನಾನು ನೋಡ್ಕೋತೀನಿ, ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ರಾಮು ಏನು ಮಾಡ್ತಾನಂತೆ, ಆ ನಾಯಿನ ಅವ್ರ ಮನೆಗೆ ಕರ್ಕೊಂಡೋಗಿ ಸಾಕೋದಕ್ಕೆ ಪ್ರಾರಂಭ ಮಾಡ್ತಾನಂತೆ. ಕೆಲವು ತಿಂಗಳುಗಳು ಕಳೆದ ನಂತರ ನಾಯಿ ತುಂಬ ಚೆನ್ನಾಗಿ ರಾಮನನ್ನು ಹೊಂದ್ಕೊಂಡ್ಬಿಡುತ್ತಂತೆ. ಅದರ ಜೊತೆ ಆಟ ಪಾಠ ನಿದ್ದೆ ಎಲ್ಲವೂ ಸಂತೋಷವಾಗಿ ರಾಮು ಕಾಲವನ್ನು ಕಳೀತಾ ಇರ್ತಾನಂತೆ. ಆದರೂ ಕೂಡ ರಾಮುಗೆ ಸ್ವಲ್ಪ ಬಡತನ ಇರುತ್ತೆ. ದಿನ ಕಳೆದಂತೆ ಒಂದು ಸಾರಿ ನಾಯಿಯ ಹಣೆಯಿಂದ ಒಂದು ನಾಣ್ಯ ಉದುರುತ್ತಂತೆ. ಆ ನಾಣ್ಯವನ್ನು ನೋಡಿ ಹೆಂಡತಿಯನ್ನು ಕರೆದು, ರಾಮು, ಈ ನಾಣ್ಯ ಬಿದ್ದಿದೆ ನೋಡು, ಇದು ಯಾವ ರೀತಿಯ ನಾಣ್ಯ ಅಂತ ಹೆಂಡತಿಗೆ ಕೊಟ್ಟಾಗ ಹೆಂಡತಿ ಅದನ್ನು ತಗೊಂಡೋಗಿ ಅಕ್ಕ ಸಾಲಿಗನ ಬಳಿಯಲ್ಲಿ ಪರೀಕ್ಷೆ ಮಾಡಿಸ್ತಾಳಂತೆ. ಸ್ವಾಮಿ, ಒಂದು ನಾಣ್ಯ ಸಿಕ್ಕಿದೆ ನೋಡಿ ಅಂತ. ಆಗ ಅಕ್ಕ ಸಾಲಿಗ ಹೇಳ್ತಾನಂತೆ, ಅದು ಅಪ್ಪಟ ಬಂಗಾರದ್ದು ಅಂತ. ಹಾಗಾಗಿ ರಾಮುವನ ಹೆಂಡತಿ ಆ ನಾಣ್ಯವನ್ನು ಮಾರಿ ಬಂದ ಹಣದಿಂದ ಸುಖವಾಗಿ ಸಂತೋಷವಾಗಿ ಜೀವನವನ್ನು ನಡೆಸ್ತಾ ಇರ್ತಾರೆ. ಹೀಗೆ ನಾಯಿ ತಿಂಗಳಿಗೊಮ್ಮೆ ಅದರ ಹಣೆಯಿಂದ ಒಂದು ನಾಣ್ಯವನ್ನು ಉದುರಿಸ್ತಾ ಇರುತ್ತೆ. ಇದನ್ನು ನೋಡಿ ತುಂಬ ಖುಷಿಪಟ್ಟು ನಡೆದ ಎಲ್ಲ ಸಂಗತಿಯನ್ನು ಜಯಂತನಿಗೆ ರಾಮು ಹೇಳ್ತಾನೆ. ತುಂಬ ಥ್ಯಾಂಕ್ಸ್ ಗೌಡ್ರೆ, ನೀವು ಅವತ್ತು ಈ ನಾಯಿಯನ್ನು ಕೊಡಲಿಲ್ಲ ಅಂತಿದ್ರೆ ನನಗೆ ಇವತ್ತು ಚಿನ್ನದ ನಾಣ್ಯ ಸಿಗ್ತಾ ಇರಲಿಲ್ಲ. ನಾಯಿ ಜೊತೆ ತುಂಬ ಸಂತೋಷವಾಗಿ ಪ್ರೀತಿಯಿಂದ ಇದ್ದೀನಿ ಅಂತ ಹೇಳ್ತಾನಂತೆ. ಇದನ್ನು ನೋಡಿದಂತಹ ಜಯಂತನಿಗೆ ತುಂಬ ಅಸೂಯೆ ಬಂದುಬಿಡುತ್ತೆ. ನಾನು ಕಳುಹಿಸಿಕೊಟ್ಟಂಥ ನಾಯಿ ಬಂಗಾರವನ್ನು ಕೊಡ್ತಾ ಇದೆಯಾ ಇವನಿಗೆ, ಏನಪ್ಪ ಮಾಡೋದು ಅಂದ್ಬಿಟ್ಟು, ನೋಡು ರಾಮು, ನಾಲಿಗೆ ಅಂದರೆ ಒಂದೇ ಮಾತು ಒಂದೇ ಧರ್ಮ ಅಲ್ವಾ? ನಿಯತ್ತಿಗೆ ಬದುಕ್ತೋ ನೀನು, ಯೋಚನೆ ಮಾಡಿ ನೋಡು. ಆ ನಾಯಿನ ಕಳಿಸ್ಕೊಟ್ಟಿದ್ದು ನಾನಲ್ವಾ, ನಮ್ಮ ತೋಟದ ನಾಯಿ ಅಲ್ವಾ, ಈಗ ನನಗೆ ಆ ನಾಯಿಯನ್ನು ವಾಪಸ್ ಕೊಟ್ಟು ಬಿಡು ಅಂತ ಹೇಳಿ ಕೇಳ್ಕೊತಾನಂತೆ. ಆಗ ರಾಮು ಬಂದು, ಹೌದಲ್ವಾ, ನಮ್ಮ ಗೌಡ್ರು ಹೇಳೋದು ಸತ್ಯ, ಜಯಂತವ್ರಿಗೆ ವಾಪಸ್ ಕೊಟ್ಬಿಡೋಣ ಈ ನಾಯಿನ ಅಂತ ಹೆಂಡತಿಗೆ ಕೇಳಿದಾಗ, ಇದೆಂಥ ನ್ಯಾಯ ರೀ, ಅದು ನಾಯಿ ನಾವು ಪ್ರೀತಿಯಿಂದ ಸಾಕಿರೋದು, ನಾನು ಕೊಡೋದಿಲ್ಲ ಅಂದಾಗ, ಇಲ್ಲ, ನಾಲ್ಗೆ ಒಂದೇ, ನಿಯತ್ತಿನ ಮನುಷ್ಯ ನಾನು, ಕೊಟ್ಬಿಡೋಣ ಅಂತೇಳಿ ಒಲ್ಲದ ಮನಸ್ಸಿನಿಂದ ತುಂಬ ದುಃಖದಿಂದನೇ ನಾಯಿಯನ್ನು ಗೌಡರಿಗೆ ಕೊಟ್ಬಿಡ್ತಾನಂತೆ. ಗೌಡ ತಂದು ಮನೆಯಲ್ಲಿ ನಾಯಿಗೆ ಸ್ವಲ್ಪ ಊಟವನ್ನು ಹಾಕಿಕೊಂಡು ಸಾಕ್ಕೊಂಡು ಇರ್ತಾನಂತೆ. ಆದರೆ ಜಯಂತನಿಗೆ ನಾಯಿಯ ಮೇಲೆ ಯಾವುದೇ ಪ್ರೀತಿ ಇರೋದಿಲ್ಲ, ಬಲವಂತವಾಗಿ ನಾಣ್ಯವನ್ನು ಉದುರಿಸುತ್ತಲ್ಲ ಅನ್ನೋ ಸಲುವಾಗಿಯೇ ಸಾಕ್ತಾ ಇರ್ತಾರಂತೆ. ಹೀಗೆ ಅದು ತಿಂಗಳಿಗೊಮ್ಮೆ ನಾಣ್ಯವನ್ನು ಉದುರಿಸ್ತಾ ಇರುತ್ತಂತೆ. ಅವನಿಗೆ ತುಂಬ ಸಿಟ್ಟು ಬಂದ್ಬಿಡುತ್ತಂತೆ. ತಿಂತೀಯಾ ಉಣ್ತೀಯಾ, ಬೇಗ ಬೇಗ ತಿಂಗಳಿಗೆ 2 ನಾಣ್ಯವನ್ನು ಕೊಡೋದಕ್ಕಾಗಲ್ವ ನೀನು ಅಂತೇಳಿ ತುಂಬ ಬೈತಾ ಇರ್ತಾರಂತೆ. ಮತ್ತು ನಿನಗೆ ಹಾಕೋ ಊಟ ಎಲ್ಲ ವೇಸ್ಟ್ ಅಲ್ವಾ ಅಂತೇಳಿ ಸ್ವಲ್ಪನೇ ಊಟ ಆಗ್ತಾ ಇರ್ತಾನಂತೆ. ಇದನ್ನು ನೋಡಿದಂತಹ ರಾಮುಗೆ ತುಂಬ ಸಂಕಟ ಆದರೂ ಏನು ಮಾಡೋದು, ಪರಿಸ್ಥಿತಿ ಕೈ ಕಟ್ಟಾಕ್ಬಿಟ್ಟಿರುತ್ತೆ. ಅವನ್ನ ಸುಮ್ಮನೆ ಇರ್ತಾನೆ. ಹೀಗೆ ದಿನ ಕಳೆದಂತೆ ನಾಯಿ ಸ್ವರ್ಗ ಹೋಗುತ್ತಂತೆ.
ಒಂದು ದಿನ ಊಟ ಇಲ್ಲದೆ ಆ ನಾಯಿ ಸತ್ತೋಗುತ್ತಂತೆ. ಇತ್ತ ಗೌಡರಿಗೆ ನಾಣ್ಯವೂ ಕೂಡ ಇಲ್ಲದಂತಾಗುತ್ತೆ. ಒಂದನ್ನು ಅರ್ಥ ಮಾಡ್ಕೊಳ್ಳಿ, ನಮ್ಮ ಪಾಲಿಗೆ ಬಂದದ್ದನ್ನು ಯಾವತ್ತೇ ಆಗಲಿ ಪ್ರೀತಿಯಿಂದ ಉಳಿಸ್ಕೋಬೇಕೇ ಹೊರತು ಬಲವಂತವಾಗಿ ಅದರಿಂದ ನಮ್ಗೆ ಎಷ್ಟು ಲಾಭ, ನಮ್ಗೆ ಏನು ಅನುಕೂಲ ಅನ್ನೋದನ್ನ ಲೆಕ್ಕಾಚಾರ ಹಾಕಿ ಬದುಕ್ತಾ ಹೋದರೆ ಯಾರೂ ಕೂಡ ನಮ್ಮ ಜೊತೆ ಇರೋದಿಲ್ಲ ರೀ. ಯಾವುದೇ ವಸ್ತು ಆಗಲಿ ನಮ್ಮ ಜೊತೆ ಇರೋದಿಲ್ಲ. ಹಾಗಾಗಿ ಪ್ರೀತಿಗೆ ಅಂಥದ್ದೊಂದು ದೊಡ್ಡ ಶಕ್ತಿ ಇದೆ. ಏನಂತೀರಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.